ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ನಮ್ಮ ಹಳ್ಳಿಗಳ ಸೈಡಲ್ಲಿ ಮಾಡುವಂತಹ ಒಂದು ಪುಂಡಿ ಸೊಪ್ಪಿನ ಖಾರನ ಮಾಡ್ತಾಯಿದ್ದೀನಿ. ಇದು ರೊಟ್ಟಿಗಾಗಿರ್ಬೋದು, ಚಪಾತಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲದ್ರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತಿನ ದಿನ ದೋಸೆಗೆ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ನಾನಿಲ್ಲಿ ಖಾರಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಪುಂಡಿ ಸೊಪ್ಪನ್ನ ತೊಗೊಂಡಿದ್ದೀನಿ. ನೀವು ಇದನ್ನು ಯಾವ ಹೆಸರಿನಿಂದ ಕರಿತೀರಾ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಸಹ ತಿಳ್ಕೊತೀನಿ. ಮೊದಲಿಗೆ ನಾನಿಲ್ಲಿ ಪಾತ್ರೆಗೆ ನೀರನ್ನು ಹಾಕ್ಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ಸ್ವಲ್ಪ ಖಾರ ಚೆನ್ನಾಗಿದ್ದರೆ, ಜಾಸ್ತಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ನೀವು ಖಾರ ತಿನ್ನೋ ಅಂತಾರಾದರೆ ಇನ್ನೂ ಒಂದು 2 ಮೆಣಸಿನ್ಕಾಯಿ ಎಕ್ಸ್ಟ್ರಾನೇ ಹಾಕ್ಕೊಬೋದು. ಇವಾಗ ಸೊಪ್ಪನ್ನು ಹಾಕಿ ಬೇಯೋಕ್ಕೆ ಪ್ಲೇಟ್ನ ಮುಚ್ಚಿ ಬೇಯೋಕ್ಕೆ ಇಡ್ತಾಯಿದ್ದೀನಿ. ಅದು ಬೇಯೋ ಅಷ್ಟರಲ್ಲಿ ಹುರುಳಿಕಾಳು ಮತ್ತು ಹುಚ್ಚಳನ್ನ ಹುರ್ಕೊಬೇಕಾಗುತ್ತೆ. ಅದನ್ನು ಹುರ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಹುರುಳಿಕಾಳನ್ನ ಕೆಂಪಣ್ಣ ಬರೋ ತನಕ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಅದನ್ನು ಹುರಿದು ಆದ ನಂತರ ಇಲ್ಲಿ ಹುಚ್ಚಳನ್ನ ಹುರ್ಕೊತಾ ಇದ್ದೀನಿ. ಹುಚ್ಚಳೂ ಅಷ್ಟೇ, ಅದೊಂದು ಸೆಕೆಂಡಿಗೆಲ್ಲ ಹುರಿದೋಗ್ಬಿಡುತ್ತೆ. ತುಂಬ ಹುರಿಯೋದು ಬೇಡ, ಕಹಿ ಕಹಿ ಆಗ್ಬಿಡುತ್ತೆ. ಇವಾಗ ಇದು ಹುರಿದಿದ್ದು ಆಗಿದೆ. ಇಷ್ಟನ್ನು ಸಹ ನಾನಿವಾಗ ಹುರುಳಿಕಾಳು ಮತ್ತು ಹುಚ್ಚಳ್ಳು ಇವೆರಡನ್ನೇ ಮಾತ್ರ ಒಂದು ಜಾರಿಗೆ ಹಾಕ್ಕೊಂಡು ನೀರು ಹಾಕ್ತಾನೆ ಹಾಗೇ ನಾನು ಇದನ್ನು ಪುಡಿ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಪುಡಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ನಾನಿಲ್ಲಿ ಖಾರನ ರುಬ್ಕೊಳ್ಳೋಕ್ಕೋಸ್ಕರ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವನ್ನ ತೊಗೊಂಡಿದ್ದೀನಿ. ಇಷ್ಟನ್ನು ಸಹ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ. ಮೊದಲಿಗೆ ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಇದೆಲ್ಲದನ್ನು ಸಹ ರುಬ್ಕೊತಾ ಇದ್ದೀನಿ. ಇಷ್ಟನ್ನು ಸಹ ಒಂದು ಸರಿ ಸಪ್ರೇಟಾಗಿ ಮೊದಲು ರುಬ್ಕೊಬೇಕಾಗುತ್ತೆ. ಇದು ಇದ್ರ ಜೊತೆಗೇ ನಾನು ಮೆಣಸಿನ್ಕಾಯಿನ ಅದರೊಳಗಡೆ ಬೇಯಕ್ಕೆ ಹಾಕಿದ್ನಲ್ವ, ಆ ಮೆಣಸಿನ್ಕಾಯಿನೂ ಸಹ ಆರಿಸ್ಕೊಂಡು ರುಬ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇವಾಗ ನಾನು ಅದನ್ನು ಸಪ್ರೇಟು ಒಂದು ಬೌಲಿಗೆ ಹಾಕ್ಕೊಂಡಾದ್ಮೇಲೆ ಇನ್ನು ಮತ್ತೆ ಅದೇ ಜಾರಿಗೆ ನಾನು ಕಾಯಿ ತುರಿ ಮತ್ತು ಧನಿಯಾ ಪುಡಿನ ರುಬ್ಕೊತಾ ಇದ್ದೀನಿ. ಅದು ರುಬ್ಬಿದಾದಮೇಲೆ ಅದಕ್ಕೇ ನಾನಿವಾಗ ಸೊಪ್ಪನ್ನು ಬೇಯಿಸ್ಕೊಂಡಿದ್ದೆ ಅಲ್ವಾ, ಆ ಸೊಪ್ಪನ್ನು ಹಾಕಿ ಇದು ಇವಾಗಲೇ ನೀವು ಮೆಣಸಿನ್ಕಾಯಿನೂ ರುಬ್ಕೊಬೋದು. ನಾನು ಅದ್ರ ಜೊತೆಗೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ, ಮಕ್ಳಿಗೆ ಬಾಯಿಗೆ ಸಿಗಲ್ಲ ಅನ್ನೋದಕ್ಕೋಸ್ಕರ ಅವಾಗಲೂ ರುಬ್ಕೊಂಡಿದ್ದೀನಿ ಅಷ್ಟೇ. ಸೊಪ್ಪನ್ನ ಒಂದು ರೌಂಡು ತರಿಯಾಗಿ ರುಬ್ಬಿದ್ರೆ ಸಾಕು. ಅದು ರುಬ್ಬಿದಾದ ನಂತರ ಒಂದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಮತ್ತು ಈರುಳ್ಳಿ, ಕರಿಬೇವು ಎಲ್ಲದನ್ನು ಸಹ ಹಾಕಿ ಆಗಲೇ ರುಬ್ಕೊಂಡು ಇಟ್ಕೊಂಡಂತಹ ಖಾರನ ಹಾಕ್ಕೊತಾ ಇದ್ದೀನಿ. ಅಂದರೆ ಮಸಾಲೆ, ಸೊಪ್ಪು, ಕಾಯಿ ಇದೆಲ್ಲ ರುಬ್ಕೊಂಡಿದ್ವಲ್ವ ಅದನ್ನೆಲ್ಲದನ್ನು ಸಹ ಆ ಒಗ್ಗರಣೆಗೆ ಹಾಕ್ಕೊಬೇಕಾಗುತ್ತೆ. ಇವಾಗ ಒಗ್ಗರಣೆ ಬಾಡಿದ್ದು ನೋಡಿ ಇದನ್ನು ಖಾರನ ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಆಯಿತು ಫ್ರೆಂಡ್, ಅಷ್ಟೇ. ಇವಾಗ ಇಲ್ಲಿ ನಾನು ಮೊದಲೇ ಪುಡಿ ಮಾಡಿಟ್ಕೊಂಡಿದ್ದೆ ಅಲ್ವಾ, ಹುಚ್ಚೆಳ್ಳು ಪುಡಿ ಮತ್ತು ಹುಳ್ಳಿ ಕಾಳಿನ ಪುಡಿನ ಅದನ್ನು ಸೇರಿಸ್ಕೊಂಡು ಉಪ್ಪನ್ನು ಹಾಕಿ ಒಂದು ಸರಿ ಅದ್ರ ಜೊತೆಯಲ್ಲಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಳ್ಳಿಗಳ ಕಡೆ ಮಾಡೋ ಅಡುಗೆಗಳೇ ಅಷ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಈ ಸೊಪ್ಪು ಒಂದು ಸರಿ ಸಿಕ್ಕಿದ್ರೆ ಒಂದು ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ಮತ್ತು ಬೇರೆ ಹೊಲಸು ಸೊಪ್ಪು ಯಾವ ಸಿಕ್ಕಿದ್ರೂ ಸಹ ಇದೇ ರೀತಿಯೇ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು. ನಾನು ಮಾಡೋ ಅಡುಗೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.